ಆಗಸ್ಟ್ 30, 2024 ಕಲಬುರಗಿ ನಗರದಲ್ಲಿ ನಾವು ಕನ್ನಡ ಭವನದಲ್ಲಿ ರೈತರಿಂದ ಅಂದು ಜಗತ್ ಸರ್ಕಲಿಂದ ತಿಮ್ಮಾಪುರ ಸರ್ಕಲ್ವರೆಗೆ ರೈತರಿಂದ ಬೃಹತ್ ಪ್ರಮಾಣದ ರ್ಯಾಲಿ ಮಾಡುವ ಮುಖಾಂತರ ನಾವು 8ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಿದ್ದೇವೆ. ಅವತ್ತಿನ ಸಮ್ಮೇಳನಕ್ಕೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯಾಧ್ಯಕ್ಷರಂಥ ಕಾಮಡ ಸಾಹಿತಿಗಳು, ಹೋರಾಟಗಾರರು, ಅವರು ಸಂಪಾದಕರಂಥ ಡಾಕ್ಟರ್ ಸಿದ್ದಣ್ಣಗೌಡ ಪಾಟೀಲ್ ಅವರು ಆಗಮಿಸುತ್ತಿದ್ದಾರೆ. ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಕಮಡ್ PV ಲೋಕೇಶ್ ಅವರು ಸಮ್ಮೇಳನಕ್ಕೆ ಆಗಮಿಸುತ್ತಿದ್ದಾರೆ. ಸಮ್ಮೇಳನದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿಯ ಮಟ್ಟಗಳ ಸಾಕಷ್ಟು ರೈತರು ಅವತ್ತಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಮುಂದೆ ನಾವು 3 ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಯಾವ ರೀತಿ ಜಾರಿ ಮಾಡ್ತಾ ಇದೆ ಅದರ ವಿರುದ್ಧ ಸಂಘಟಿತವಾಗಿ ಹೋರಾಟ ಮಾಡುವ ಸಲಕ ಅವತ್ತಿನ ಸಮ್ಮೇಳನದಲ್ಲಿ ದಿನವಿಡೀ ಚರ್ಚೆ ಮಾಡ್ತೇವೆ. ಯಾಕಂದರೆ ಈಗ ಉದ್ದು ಮತ್ತು ಹೆಸರು ರಾಶಿ ಆಗ್ತೇವೆ ಕಲಬುರಗಿ ನಗರದಲ್ಲಿ. ಇಲ್ಲಿವರೆಗೆ 11-12 ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಕ ರೇಟ್ ಇರ್ತಕ್ಕಂಥ ಹೆಸರು ಮತ್ತು ಉದ್ದು ತೊಗರಿ ಈಗ ತಕ್ಷಣ ರಾಶಿ ಪ್ರಾರಂಭ ಆದಾಗ 6-7-8 ಸಾವಿರಕ್ಕೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಬೇಕು, MSP ಜಾರಿ ಮಾಡಬೇಕು, ತೊಗರಿಗೆ ಕನಿಷ್ಠ 15 ಸಾವಿರ ರೂಪಾಯಿ ಬೆಲೆ ನಿಗದಿಗೊಳಿಸ್ಬೇಕಂತೇಳಿ ನಾವು ಅವತ್ತಿನ ಹೋರಾಟದಲ್ಲಿ ಸಮ್ಮೇಳನದಲ್ಲಿ ಎಲ್ಲ ಪ್ರತಿಯೊಂದು ರೈತರ ವಿಷಯ ಇಟ್ಕೊಂಡು ಮುಂದಿನ 3 ವರ್ಷಗಳ ನಿರ್ಣಯ ತೆಗೆದುಕೊಂಡು ಹೋರಾಟ ಹಮ್ಮಿಕೊಳ್ತಿದ್ದೆವು. ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಭೀಮಾಶಂಕರ್ ಮಾಡ್ಯಾಳ್, ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಕಾರ್ಯದರ್ಶಿ ಸರ್. ಕರ್ನಾಟಕದಲ್ಲಿ ವಿನೂತನವಾಗಿ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗುತ್ತಿರುವ ನಿಮ್ಮ ತೊಂದರೆಗಳ ವಿರುದ್ಧ ಹೋರಾಡಲು, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು, ಭ್ರಷ್ಟರ ವಿರುದ್ಧ ಹೋರಾಡಲು, ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ನಿಮ್ಮ ಮುಂದೆ ತರಲು ಬರ್ತಾ ಇದೆ ನಿಮ್ಮ ನೆಚ್ಚಿನ TV7 ನ್ಯೂಸ್ ಕರ್ನಾಟಕ. ನಿಮ್ಮ ಸಹಕಾರ ನಮ್ಮ ನಡೆ.